ಬಾಂಬ್ಸ್ ಬರ್ತಾ ಇದೆ. ಬಿಗ್ ಬ್ರೇಕಿಂಗ್ ಅಪ್ಡೇಟ್, ಸ್ಯಾಡ್ ಅಪ್ಡೇಟ್ ಫಾರ್ RCB ಫ್ಯಾನ್ಸ್ ಅಂಡ್ RCB ಟೀಮ್. ನಾವೆಲ್ಲ ಅನ್ಕೊಂಡಿದ್ದೆ ಏನಂದ್ರೆ IPL ಫೈನಲ್ ಬಂದು ಬೆಂಗಳೂರಲ್ಲಿ ಆಡುತ್ತಾ ಅಂತ ಅನ್ಕೊಂಡಿದ್ದು. ವಿರಾಟ್ ಕೊಹ್ಲಿ ಸಾವನ್ನ ಹೇಳಿದ್ರು, ಹೋಪ್ಫುಲಿ ಪ್ಲೇ ಆಫ್ಸ್ ಇಲ್ಲಿ ಆಗುತ್ತೆ, ಮತ್ತೆ ಬಂದು ಆಡ್ತೀವಿ ಅಂತ ಅಂದಿದ್ರು. ರಜತ್ ಪಟಿದಾರ್ ಹೇಳಿದ್ರು, ರಜತ್ ಪಟಿದಾರ್ ಅಷ್ಟೇ ಇಲ್ಲಿ ಹೋಮ್ ಗೇಮ್ ಮ್ಯಾಚಸ್ ನ ವಿನ್ ಆಗೋದು ಇಂಪಾರ್ಟೆಂಟ್, ಯಾಕಂದ್ರೆ ಫೈನಲ್ ಕೂಡ ಇಲ್ಲಿ ಆಗುತ್ತೆ, ಅದರಿಂದ ಒಂಥರ ಹೋಮ್ ಗೇಮ್ಸ್ ನಮ್ಗೆ ಇಂಪಾರ್ಟೆಂಟ್ ವಿನ್ ಆಗೋದು ಅಂತಾನು ಹೇಳಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ IPL ಸ್ಟಾರ್ಟ್ ಆಯ್ತಲ್ವಾ, ಅವಾಗಲೇ ಡಿಸ್ಕಷನ್ ಮಾಡಿದ್ರು KCA ಮತ್ತೆ BCCI ಬೆಂಗಳೂರಲ್ಲಿ ಫೈನಲ್ ಮ್ಯಾಚ್ ನಡೆಸಬೇಕಂತ. ಅದಕ್ಕೆ BCCI ಕೂಡ ಒಪ್ಕೊಂಡಿತ್ತು. ನೋಡಿ ಅದೆಲ್ಲ ಆದ್ಮೇಲೆ ಈ ತರ ಉಲ್ಟಾ ಹೊಡಿತಲ್ವಾ. ಆಲ್ರೆಡಿ BCCI ಪ್ಲೇ ಆಫ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಿದಾಯ್ತು, ಯಾವ್ಯಾವ ದಿನ ಯಾವ್ಯಾವ ಮ್ಯಾಚ್ ಯಾವ್ಯಾವ ವೆನ್ಯೂಲ್ ನಡಿಬೇಕಂತ. ಇದ್ರಲ್ಲಿ ನಮ್ ಬೆಂಗಳೂರು ಸ್ಥಾನ ಸಿಕ್ಕಿಲ್ಲ, ಈವನ್ ಕನ್ಸಿಡರೇ ಮಾಡಿಲ್ಲ ನಮ್ ಬೆಂಗಳೂರು ವೆನ್ಯೂನ ಪ್ಲೇ ಆಫ್ಸ್ ಗೆ. ನಾವು ಬೆಂಗಳೂರಲ್ಲಿ ಲಾಸ್ಟ್ ಪ್ಲೇ ಆಫ್ಸ್ ಮಾಡಿ ಮ್ಯಾಚ್ ಆಡಿರೋದು ಯಾವಾಗ ಗೊತ್ತಾ? 2016 ಫೈನಲ್ ಆಯ್ತಲ್ವಾ RCB ಮತ್ತೆ SRH ನಡುವೆ. ಅದೇ ಲಾಸ್ಟ್ ಪ್ಲೇ ಆಫ್ಸ್ ಗೇಮ್ ಆಡಿರೋದು ಬೆಂಗಳೂರಲ್ಲಿ. ಅಲ್ಲಿಂದ ಇಲ್ಲಿ ತನಕ ಒಂಥರ ಮ್ಯಾಚ್ ಆಡಿದ್ದಿಲ್ಲ. ನೋಡಿ ಎಷ್ಟು ಲಾಂಗ್ ಗ್ಯಾಪ್. ಲಾಂಗ್ ಗ್ಯಾಪ್ ಆದ್ಮೇಲೆ ಮತ್ತೆ ಪ್ಲೇ ಆಫ್ಸ್ ನ ಬೆಂಗಳೂರಲ್ಲಿ ನೋಡ್ತೀವಿ ಈ ವರ್ಷನಾದ್ರೂ ಅನ್ಕೊಂಡಿದ್ವಿ, ಬಟ್ ಅದು ಆಗಿಲ್ಲ, ಅದು ಉಲ್ಟಾ ಹೊಡಿತು. ನೋಡಿ BCCI ಎಲ್ಲ ಒಪ್ಕೊಂಡಿತ್ತು, ಬೆಂಗಳೂರಲ್ಲೇ ಫೈನಲ್ ನಡ್ಸಕ್ಕೆಲ್ಲ ಒಪ್ಕೊಂಡಿತ್ತು, ಅದಾದ್ಮೇಲೆ ಉಲ್ಟಾ ನಡೀತಲ್ವಾ. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿ, ಬೆಂಗಳೂರಲ್ಲಿ ನಡಿಬೇಕಿದ್ ಫೈನಲ್ ನ ಗುಜರಾತ್ಗೆ ಶಿಫ್ಟ್ ಮಾಡಕ್ ಏನ್ ಗೊತ್ತಾ ಕಾರಣ? ಅದೇ KCA ಮತ್ತೆ MLA ನಡುವೆ ಟಿಕೆಟ್ ಕಾಂಟ್ರವರ್ಸಿ ಆಯ್ತಲ್ವಾ, ಅದೇ ಮೇನ್ ರೀಸನ್. ಈ MLA ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಾವ್ ಇವ್ರನ್ನ ಆಯ್ಕೆ ಮಾಡಿ ಕಳ್ಸಿರೋ ಜನಕ್ಕೆ ಏನಾದ್ರು ಡೆವಲಪ್ಮೆಂಟ್ ಮಾಡ್ಲಿ, ಏನಾದ್ರು ಮಾಡ್ಲಿ ಅಂತ. ಅದನ್ನ ಬಿಟ್ಬಿಟ್ಟು ನಮ್ಗೆ ಟಿಕೆಟ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರೆ, ಹಂಗೂ ನೋಡಿ IPL ಸ್ಟಾರ್ಟ್ ಆದಾಗಲೇ ಡಿಮ್ಯಾಂಡ್ ಮಾಡಿದ್ರು ನಾವು RCB ಮ್ಯಾಚ್ ನೋಡಕ್ಕೆ ಟಿಕೆಟ್ಸ್ ಬೇಕು ಅಂತ. ಬಟ್ KCA ಒಪ್ಕೊಂಡಿತ್ತು, ಟಿಕೆಟ್ಸ್ ಕೊಟ್ರು. ಬಟ್ ಇವಾಗ ಅವ್ರು ಕಂಪ್ಲೇಂಟ್ ಮಾಡಿರೋದೇನು ಗೊತ್ತಾ? ಅವರು ಜನರಲ್ ಟಿಕೆಟ್ಸ್ ಕೊಟ್ರಂತೆ, ಇವ್ರಿಗೆ VIP ಟಿಕೆಟ್ಸ್ ಬೇಕಂತೆ. ಅದು ಏನು 1-2 ಬೇಡಂತೆ, 5-6 ಟಿಕೆಟ್ಸ್ ಬೇಕಂತ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಕಾಂದಾನೆ ಹೋಗಿ ಮ್ಯಾಚ್ ನೋಡ್ಬೇಕಾ? ಅಷ್ಟು RCB ಸಪೋರ್ಟ್ ಮಾಡೋರಾದ್ರೆ, ಅಷ್ಟು ಇರೋರಾದ್ರೆ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ಜನಸಾಮಾನ್ಯರ ಜೊತೆ ಹೋಗಿ ನೋಡಿ. ಅದನ್ನ ಬಿಟ್ಬಿಟ್ಟು ಫ್ರೀ ಟಿಕೆಟ್ಸ್ ಬೇಕು ನಮ್ಗೆ, VIP ಟಿಕೆಟ್ಸ್ ಬೇಕು, 1-4 ಅಂತೆ. ಎಲ್ಲಾ ಟಿಕೆಟ್ಸ್ ನಿಮ್ಗೆ ಫ್ರೀ ಆಗಿ ಕೊಡ್ಬಿಡ್ರಿ. ಜನಸಾಮಾನ್ಯ ಎಲ್ಲ ಯಾವ ತರ ನೋಡೋದು? ಅವರೆಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋರಲ್ಲ, ಅವರೆಲ್ಲ ಅವೆಲ್ಲ ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ RCB ಟಿಕೆಟ್ ತಗೊಳಕ್ಕೆ. ಅದನ್ನ ಬಿಟ್ಬಿಟ್ಟು ಇವ್ರಿಗೆ ಫ್ರೀ ಟಿಕೆಟ್ಸ್ ಬೇಕು, ಅದು ಇದು ಬೇಕಂತೆ. ಪಾಪ KCA ಅವ್ರು ಆದ್ರೂ ಕೊಟ್ಟಿದ್ರು, ಅದು ಕೊಟ್ಟಿದ್ರಲ್ಲ, ಅದಕ್ಕಾದ್ರೂ ರೆಸ್ಪೆಕ್ಟ್ ಕೊಡ್ಬೇಕಲ್ವ. ಅಲ್ಲಂತೆ ಇವಾಗ 5-6 ಟಿಕೆಟ್ಸ್ ಬೇಕಂತೆ. ನೋಡಿ ಇವ್ರು ಮಾಡಿದ ಕೆಲಸಕ್ಕೆ ಬೆಂಗಳೂರಲ್ಲಿ ಪ್ಲೇ ಆಫ್ ಮ್ಯಾಚ್ ಹೇಳ್ದಂಗ ಆಗ್ಬಿಡ್ತು. ಹೋಗಿ ಇವಾಗ ತಗೊಳ್ಳಿ ಟಿಕೆಟ್ಸ್, ಹೋಗ್ಬಿಟ್ಟು ಗುಜರಾತಲ್ಲಿ ನಂಗೆ 5 ಟಿಕೆಟ್ ಬೇಕು, 6 ಟಿಕೆಟ್ ಬೇಕಂತ ಹೋಗಿ ಕೇಳಿ ಕೊಡ್ತಾರೆ. ಈ ಮಾಡಿದ ಕೆಲಸದಿಂದ ನೋಡಿ ಬೆಂಗಳೂರಲ್ಲಿ ಮ್ಯಾಚ್ ಹೇಳ್ದಂಗ ಆಗ್ಬಿಡ್ತು. ಆ ಲಾಸ್ಟ್ ಲಾಂಗ್ ಗ್ಯಾಪ್ ಆದ್ಮೇಲೆ ಬೆಂಗಳೂರಲ್ಲಿ ಮ್ಯಾಚ್ ಆದ್ರೂ ಆಗುತ್ತೆ ಅನ್ನೋ ಫೈನಲ್ ಮ್ಯಾಚ್. ಅದು RCB ಬೇರೆ ಚೆನ್ನಾಗ್ ಆಡ್ತಾ ಇತ್ತು, ಫೈನಲ್ ಮ್ಯಾಚ್ ಬೆಂಗಳೂರಲ್ಲಿ ನೋಡ್ತೀವಿ ಅನ್ಕೊಂಡಿದ್ವಿ. ನೋಡಿ ಅವ್ರು ಮಾಡಿದ ಕೆಲಸದಿಂದ ಬೆಂಗಳೂರಲ್ಲಿ ನಡಿಬೇಕಾಯ್ತು ಫೈನಲ್ ಮ್ಯಾಚ್ ನ ತಗೊಂಡೋಗಿ ಗುಜರಾತ್ ಅಲ್ಲಿ ಇಟ್ರು. Player 1 ಬಂದು ಧರ್ಮಶಾಲಾದಲ್ಲಿ ಆಡ್ತಾ ಇರೋದು May 26, ಮತ್ತೆ ಎಲಿಮಿನೇಟರ್ ಕ್ವಾಲಿಫೈಯರ್ 2 ಬಂದು ನ್ಯೂ ಚಂಡೀಗಢಲ್ಲಿ ಆಡ್ತಾ ಇದಾರೆ. May 27 ಬಂದು ಎಲಿಮಿನೇಟರ್ ಆಡ್ತಾ ಇದ್ದಾರೆ, ಕ್ವಾಲಿಫೈಯರ್ 2 ಬಂದು May 29 ಆಡ್ತಾ ಇದಾರೆ. ಮತ್ತೆ ಫೈನಲ್ ಬಂದು May 31 ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಅನಿಸ್ತಂಗೆ BCCI ಕೂಡ ಇದೇ ಬೇಕಾಗಿತ್ತು. ಏನಕ್ಕಂದ್ರೆ ನೋಡಿ, ಗುಜರಾತ್ ಸ್ಟೇಡಿಯಂ ಯಾವಾಗ ಓಪನ್ ಆಯ್ತೋ ಅವಾಗ್ಲಿಂದ ಅಷ್ಟೇ ಪ್ರತಿ ಸೀಸನ್ IPL ಫೈನಲ್ ಮ್ಯಾಚ್ ನ ಆಡ್ತಾ ಇದ್ದು ಗುಜರಾತ್ ಸ್ಟೇಡಿಯಂ ಅಲ್ಲಿ. ಎಲ್ಲರೂ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು, ಏನು ಗುಜರಾತ್ ಸ್ಟೇಡಿಯಂ ಅಲ್ಲಿ ಆಡ್ಸ್ಬೇಕಂತ, ಯಾಕಂದ್ರೆ ದೊಡ್ಡ ವೆನ್ಯೂ ಅಂತ. ಅದರಿಂದ ಎಲ್ಲ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರಲ್ವಾ. ಅವಾಗ BCCI ಯೋಚನೆ ಮಾಡಿ ಬೇರೆ ಕಡೆ ಆಡ್ಸೋಣ ಅಂತ. ಬಟ್ ನೋಡಿ ಬೆಂಗಳೂರದು ಸ್ಟಾಂಪೇಡ್ ಕೇಸ್ ಎಲ್ಲ ಅದೆಲ್ಲ ಆಯ್ತು, ಅದೆಲ್ಲ ಸಾಲ್ವ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ಟಿಕೆಟ್ ಕಾಂಟ್ರವರ್ಸಿ ಅಂತ ಬಂತು. ನೋಡಿ ಇವಾಗ ಅವರು ಇದನ್ನ ನೆಪ ಇಟ್ಕೊಂಡು ಏನ್ ಮಾಡಿದ್ರು, ಗೇಮ್ ನ ಶಿಫ್ಟ್ ಮಾಡ್ಬಿಟ್ರು. ಯಾವ್ದೇ ಪ್ರಾಬ್ಲಮ್ ಆಗೋದ್ ಬೇಡ, ಯಾವ್ದೇ ಇದಾಗೋದ್ ಬೇಡ. ಸ್ಟಾಂಪೇಡ್ ಕೇಸ್ ಬೇರೆಲ್ಲ ಆ ತರ ಆಗಿತ್ತಲ್ವಾ, ಯಾವ್ದೇ ಪ್ರಾಬ್ಲಮ್ ನ ಫೇಸ್ ಮಾಡೋದ್ ಬೇಡ, ಯಾವ್ದೇ ಪ್ರಾಬ್ಲಮ್ ಆಗೋದು ಬೇಡ ಅಂತ ಏನ್ ಮಾಡಿದ್ರು, ಬೆಂಗಳೂರಲ್ಲಿ ನಡಿಬೇಕಾಯ್ತು ಫೈನಲ್ ತಗೊಂಡೋಗಿ ಗುಜರಾತ್ಗೆ ಶಿಫ್ಟ್ ಮಾಡ್ಕೊಂಡು. ಇನ್ನೇನ್ ಮಾಡಕ್ಕಾಗಲ್ಲ, ಆಲ್ರೆಡಿ ಶೆಡ್ಯೂಲ್ ಎಲ್ಲ ಅನೌನ್ಸ್ಮೆಂಟ್ ಆಗೈತು, ಇನ್ನು ಅದನ್ನೇನು ಚೇಂಜ್ ಮಾಡಕ್ಕಾಗಲ್ಲ. ಬೆಂಗಳೂರಲ್ಲಿ ಮ್ಯಾಚ್ ಇಲ್ಲ ಅನ್ಕೊಂಡು ಸುಮ್ನೆ ಆಗ್ಬೇಕಷ್ಟೇ. ನೋಡಿ ರಾಜಕೀಯ ವ್ಯಕ್ತಿಗಳು ಮಾಡಿದ ಕೆಲಸದಿಂದ ಬೆಂಗಳೂರಲ್ಲಿ ಮ್ಯಾಚ್ ಇಲ್ದಂಗ ಆಗ್ಬಿಡ್ತು. ಈ ತರ ಮಾಡಿದಾರೆ. ಅವ್ರ ಬಗ್ಗೆ ಏನಕ್ಕೆ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡೋದೇ ವೇಸ್ಟ್ ಬಿಡಿ, ಸುಮ್ನೆ ವೇಸ್ಟ್. ಇವರು ಟಿಕೆಟ್ಸ್ ಗೋಸ್ಕರನೇ ಅಲ್ವಾ ಇಷ್ಟೆಲ್ಲ ಮಾಡಿದ್ದು. ಇವಾಗ ಹೋಗ್ಬಿಟ್ಟು KCA ಹತ್ರ ಹೋಗಿ ಟಿಕೆಟ್ ತಗೊಂಡು ಕಾಲೇಜ್ ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು ನೋಡ್ಲಿ. ಫೈನಲ್ ಅಲ್ಲಿ ಗುಜರಾತ್ ಅಲ್ಲಿ ನಡೀತಾ ಇರುತ್ತೆ, ಇವ್ರು ಹೋಗ್ಬಿಟ್ಟು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು ನೋಡ್ಲಿ. ಏನು ಮಾತಾಡಂಗಿಲ್ಲ ಬಿಡಿ ಅವ್ರ ರಾಜಕೀಯ ವ್ಯಕ್ತಿಗಳ ಬಗ್ಗೆ. ಏನ್ ಮಾಡಕ್ಕಾಗಲ್ಲ, ಆಗಿದ್ದಲ್ಲ ಆಗೋಯ್ತು. ನಮ್ಮ RCB ಪ್ಲೇ ಆಫ್ಸ್ ಹೋಗಿ ಗುಜರಾತ್ ಅಲ್ಲಿ ಫೈನಲ್ ಮ್ಯಾಚ್ ಆಡಿ ಕಪ್ ನ ಗೆಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.